ವಿಷ್ಣುವರ್ಧನ್ ಹಾಗೂ ಸರೋಜದೇವಿರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿರುವಂತಹದ್ದನ್ನು ಇಡೀ ಕರುನಾಡೆ ಸಂಭ್ರಮಿಸ್ತಿದೆ. ಇದ್ರ ಜೊತೆಗೆ ಸ್ಯಾಂಡಲ್ವುಡ್ ಕೂಡ ಫುಲ್ ಖುಷಿಯಾಗಿದೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಟಿ ಸುಧಾರಾಣಿ ಅವರಿದ್ದಾರೆ. ಮೇಡಮ್, ಕರ್ನಾಟಕ ರತ್ನ ಕೊನೆಗೂ ವಿಷ್ಣುವರ್ಧನ್ ಸರ್ ಸರೋಜ ಮೇಡಮ್ಗೆ ಸಿಕ್ಕಿದೆ. ಸೊ ಆ ಬಗ್ಗೆ ಹೇಳೋದಾದ್ರೆ ತುಂಬ ಸಂತೋಷದ ವಿಷಯ. ಅದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಏಕೆಂದರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ನಮ್ಮ ಚಿತ್ರರಂಗದವ್ರಲ್ಲಿ ತುಂಬ ಕಮ್ಮಿ ಜನಕ್ಕೆ ಸಿಕ್ಕಿರೋದು. ಆದರೆ ಒಂಚೂರು ಬೇಜಾರು ಇದೆ. ಅವರಿಬ್ಬರು ಇದ್ದಾಗಲೇ ಈ ಪ್ರಶಸ್ತಿ ಕೊಟ್ಟಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಅವರು ಅಷ್ಟೇ ಖುಷಿ ಪಡ್ತಾಯಿದ್ರು. ಅವ್ರ ಖುಷಿನಲ್ಲಿ ನಾವುಗಳು ಭಾಗಿಯಾಗಿರ್ತಿದ್ವಿ. ಅದು ಒಂಥರ ನಮಗೂ ಒಂದು ಸೆಲೆಬ್ರೇಷನ್ ಥರ ಇರ್ತಾಯಿತ್ತು. ಬಟ್ ನೆವರ್ದಲೆಸ್ ಈಗ ಅವ್ರಿಗೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಬಹುದಿನಗಳ ಬೇಡಿಕೆ ಆಗಿತ್ತು. ಬೇಡಿಕೆ ಅನ್ನೋದಕ್ಕಿಂತ ನೀವೇ ಹೇಳಿದಾಗೆ ಇದನ್ನ ಪ್ರಶಸ್ತಿ, ಯಾವುದೇ ಪ್ರಶಸ್ತಿ ಆಗಲಿ ಕೇಳ್ಪಡೆಯುವಂಥದ್ದಲ್ಲ. ಯಾಕಂದರೆ ಸರ್ಕಾರವೇ ಗುರುತಿಸ್ಬೇಕು. ಯಾಕಂದರೆ ಅವ್ರ ಚಿತ್ರರಂಗದಲ್ಲಿ ಸೇವೆ ಅಷ್ಟಿದೆ. ಸೊ ಎಲ್ಲೋ ಒಂದು ಕಡೆ ಕೇಳಿದ್ಮೇಲೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ನೀವು ಹೇಳಿದ ನಿಜ. ಕೇಳಿ ಇಸ್ಕೊಳ್ಳೋದಕ್ಕಿಂತ ಅವರಾಗ ಅವರೇ ತಿಳ್ಕೊಂಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹೇಳೋದು ಇಷ್ಟೇ, ಯಾರೋ ಹೋದ್ಮೇಲೆ ಅವ್ರು ಮಾಡಿರೋವಂಥ ಕೆಲಸನ ಗುರುತಿಸಿ ಕೊಡೋದಕ್ಕಿಂತ ಅವ್ರು ಇದ್ದಾಗಲೇ ಅವರು ಮಾಡಿರೋ ಸಾಧನೆ ಇರ್ಬೋದು ಅಥವಾ ಅವರ ಸೇವೆನ ಗುರುತಿಸಿ ಕೊಟ್ಟರೆ ಅದ್ರ ಮಹತ್ವ ಇನ್ನೂ ಹೆಚ್ಚಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಆ ರೀತಿ ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ನಮ್ಮ ಚಿತ್ರರಂಗದಲ್ಲಿ ಸಾಧನೆ ಮಾಡಿದವರು ತುಂಬ ಕಷ್ಟಪಟ್ಟು ಮುಂದೆ ಬಂದು ಒಂದು ಏನಂತಾರೆ ನಮ್ಗೆಲ್ರಿಗೂ ದಾರಿದೀಪ ಆಗಿರೋ ಅಂಥವ್ರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಗುರುತಿಸಿ ಪ್ರಶಸ್ತಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ಇದ್ರ ಜೊತೆಗೆ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ನೀವು ಕೂಡ ಸುಮಾರು ಸರಿ ಕೇಳಿದ್ದೀರಾ, ಕೆಲವೊಂದು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದೀರಾ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕಿತ್ತು ಬೇಗ ಅಂತೇಳಿ. ಇದ್ರ ಜೊತೆಗೆ ಮಾಳವಿಕಾ ಮೇಡಮ್ ಆಗಿರ್ಬೋದು, ತಾರಾ ಮೇಡಮ್, ಶ್ರುತಿ ಮೇಡಮ್ ಅವರೆಲ್ಲ ಮೊನ್ನೆ CMಗೂ ಕೂಡ ಮನವಿ ಸಲ್ಲಿಸಿ ಬಂದಿದ್ರು. ಅದ್ರ ಜೊತೆ ನಿಮ್ಮ ಧ್ವನಿನೂ ಕೂಡ ಆಗಿತ್ತು. ಅಂದರೆ ಎಲ್ಲರ ಚಿತ್ರರಂಗದ ಪರವಾಗಿ ಅವರು ಹೋಗಿದ್ರು. ಸೊ ಕೊನೆಗೆ ಎಲ್ಲೋ ಒಂದು ಕಡೆ ಮಹಿಳಾ ಶಕ್ತಿಗೆ ಮಣಿದ ಸರ್ಕಾರ ಅವಾರ್ಡನ್ನು ಕೊಡ್ತಾ ಅಂತ. ಅದು ಏನೇ ಆಗಿರ್ಬೋದು, ಅವರು ಹೋಗಿದ್ದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು. ಅಪ್ರಿಷಿಯೇಟ್ ಮಾಡಬೇಕು. ಏಕೆಂದರೆ ನಾವು ಚಿತ್ರರಂಗದವ್ರು ಯಾವಾಗಲೂ ಒಗ್ಗಟ್ಟಾಗಿರಬೇಕು. ನಾವೆಲ್ಲರೂ ಒಂದೇ. ಏಕೆಂದರೆ ನಮ್ಮದು ಇದು ಒಂದು ಕುಟುಂಬ. ಅಪ್ಪಾಜಿಯವ್ರು ಹೇಳಿದಾಗೆ ಯಾವಾಗಲೂ ನಾವೆಲ್ಲರೂ ಒಂದೇ ಫ್ಯಾಮಿಲಿಯವರಲ್ವ. ಸೊ ಹಾಗಾಗಿ ನಮ್ಮವ್ರನ್ನ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೋತಾರೆ ಹೇಳಿ. ಸೊ ಎಲ್ಲರೂ ಇದು ಇಡೀ ಇಂಡಸ್ಟ್ರಿಯ ಒಂದು ಆಸೆ ಆಗಿತ್ತು. ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ಮೇಡಮ್, ಎಲ್ಲೋ ಒಂದು ಕಡೆ ಖುಷಿ ಪಡಬೇಕು ಅಥವಾ ಹೆಮ್ಮೆ ಪಡಬೇಕು ಗೊತ್ತಾಗ್ತಿಲ್ಲ. ಸೊ ಇತ್ತೀಚೆಗೆ ಕೆಲವರೆಲ್ಲ ಹೊಸ ನಟಿಯರಾದರೆ ಅವ್ರ ಸಿನಿಮಾ ಆಯಿತು ಅವರಾಯಿತು ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ಆದರೆ ಹಿರಿಯ ಕಲಾವಿದರನ್ನ ಗೌರವಿಸ್ತಾರೆ. ಆದರೆ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಒಂದು ಧ್ವನಿ ಇದೆ, ಕೂಗಿದೆ. ಆದರೆ ಎಲ್ಲೋ ಒಂದು ಕಡೆ ಸುಧಾರಾಣಿ ಅವರಾಗಿರ್ಬೋದು, ಶ್ರುತಿ ಅವರು ಆಗಿರ್ಬೋದು, ಮಾಳವಿಕಾ ಆಗಿರ್ಬೋದು, ಲೀಲಾವತಿ ಅವರು ಇದ್ದಾಗ ಕೊನೆಗಳಿಗೆಲ್ಲ ಅವ್ರ ಜೊತೆಗೆಲ್ಲ ಬರ್ತಿದ್ದು, ಸೊ ಅವ್ರಿಗೆ ಧೈರ್ಯ ತುಂಬಿದ್ದು ಅದೆಲ್ಲ ನೋಡ್ತಾ ಇದ್ರೆ ಈಗಿನ ಯುವ ಪೀಳಿಗೆಗೆ ಒಂದು ಇನ್ಸ್ಪೈರು. ಸೊ ಚಿತ್ರರಂಗ ಹಿರಿಯ ಕಲಾವಿದರನ್ನ ಸ್ಮರಿಸೋದಿದೆಯಲ್ಲ, ಅದು ತುಂಬ ಖುಷಿ. ಸೊ ಜನರು ಕೂಡ ತುಂಬ ನಿಮ್ಮ ಬಗ್ಗೆ ಎಲ್ಲ ಹೆಮ್ಮೆ ಪಡ್ತಾ ಇದ್ರು. ಅಂದ್ರೆ ಹಿರಿಯ ಕಲಾವಿದರ ಬಗ್ಗೆ ಅವ್ರು ನೋಡಿ ಆ ಕಲಾವಿದರು ಎಷ್ಟೊಂದು ಗೌರವ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ ಅನ್ನುವಂಥ ಆ ಬಗ್ಗೆ ಹೇಳೋದು. ಈ ಪಾಠನೆಲ್ಲ ನಾನಂತೂ ಕಲ್ತಿದ್ದು ನಮ್ಮ ಹಿರಿಯರಿಂದನೇ. ಅಂದರೆ ಜಯಂತಿ ಮಮ್ಮಿ ಆಗಿರ್ಬೋದು, ಸರೋಜಮ್ಮ ಅವರಾಗಿರ್ಬೋದು, ಭಾರತಿ ಮೇಡಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ಕಲ್ತಂಥ ಪಾಠನೇ ಇದು. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಜಯಂತಿ ಮಮ್ಮಿ ಬಗ್ಗೆ ಹೇಳಬೇಕು ಅಂದರೆ ಆನಂದ್ ಸಿನಿಮಾ ಮಾಡುವಾಗ ಅಷ್ಟು ಸಪೋರ್ಟ್ ಮಾಡೋರು. ಅಷ್ಟು ಚೆನ್ನಾಗೆ ಅಂದರೆ ಬ್ರ್ಯಾಂಡ್ ನ್ಯೂ ಕಮ್ಮರ್, ಟೋಟ್ಲಿ ರಾ, ಹೇಗೆ ಮಾಡಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ನೋಡಬೇಕು, ಅಲ್ಲಿಂದ ಎಲ್ಲ ಹೇಳಿಕೊಟ್ರು. ಆ್ಯಂಡ್ ಇನ್ನು ಸರೋಜಮ್ಮ ಅವ್ರ ಜೊತೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಫಸ್ಟ್ ಟೈಮು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಅನುರಾಗ ಸಂಗಮದಲ್ಲಿ. ಎಂಥ ಸೂಪರ್ ಸ್ಟಾರ್ ಅವರು. ಇಡೀ ಸೌತ್ ಇಂಡಿಯಾಗೆ ಐ ಥಿಂಕ್ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅವರೇ. ನಮ್ಮ ಕನ್ನಡದ ಬಾವುಟನ ಎಲ್ಲ ಕಡೆ ಬರೀ ಕನ್ನಡದಲ್ಲ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅಂಥ ಒಬ್ಬ ಮೇರು ನಟಿ, ಅಂಥ ಒಳ್ಳೆ ಮನಸ್ಸಿರುವಂಥ ಒಬ್ಬರು ವ್ಯಕ್ತಿ ಅವರು. ಅವರು ಎಷ್ಟು ಚೆನ್ನಾಗಿ ಅನುರಾಗ ಸಂಗಮ ಟೈಮಲ್ಲಿ ಬಾಂಡ್ ಆಗೋರು ಅಂತಂದರೆ, ಇನ್ಫ್ಯಾಕ್ಟ್ ಅವ್ರಿಗೆ ನಮ್ಮಮ್ಮನ ಹತ್ರ ತುಂಬ ಸಲಿಗೆ ಜಾಸ್ತಿ. ಅವ್ರ ಹತ್ರ ಕೂತ್ಕೊಂಡು ಹೇಳೋರು, ಅವ್ರ ತಾಯಿ ಅವ್ರನ್ನ ಹೇಗೆ ನೋಡಿಕೊಂಡ್ರು, ಹೇಗೆ ಬೆಳೆಸಿದ್ರು, ಅವಾಗಿನ ಟೈಮಲ್ಲಿ ಹೇಗಿರ್ತಿತ್ತು ಅಂತ ತುಂಬ ಚರ್ಚೆ ನಡೆಯೋದು. ಸೊ ಹಾಗಾಗಿ ತುಂಬ ಒಂದು ಕ್ಲೋಸ್ ಬಾಂಡಿಂಗ್ ಇತ್ತು. ಆ್ಯಂಡ್ ಸುಮಾರು ಸತಿ ಮಲ್ಲೇಶ್ವರಂ ಮನೆಗೆಲ್ಲ ಬಂದಿದ್ದಾರೆ. ಅವರು ಎಲ್ಲ ಕಲಾವಿದರೆಯರ ಬಗ್ಗೆ ಅವ್ರಿಗೊಂದು ಕನ್ಸರ್ನ್ ಏನಿತ್ತು ಅಂದರೆ ನಾವೆಲ್ಲರೂ
ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ದುಡ್ಡು ಕಾಸು ಭದ್ರ ಮಾಡ್ಕೋಬೇಕು, ಚೆನ್ನಾಗಿರಬೇಕು ಅನ್ನೋದು ಅವ್ರಿಗೆ ಅದೊಂದು ತುಂಬ ಒಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತು. ಯಾವಾಗಲೂ ನಾನು ಕೇಳೋರು, ಯಾಕೆಲ್ಲ ಖಾಲಿ ಇಟ್ಕೊಂಡಿದ್ಯಾ, ಎಲ್ಲ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಡೋತಾನೆ, ಒಂದು ಇನ್ಕಮ್ ಇರುತ್ತೆ ಅಂತ. ಸೊ ಪ್ರತಿ ಸತಿ ಅಡ್ವೈಸ್ ಮಾಡೋರು, ಈ ಥರ ವಿಚಾರದಲ್ಲೆಲ್ಲ ತುಂಬ ಅಡ್ವೈಸ್ ಮಾಡೋರು. ಅವಾಗ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋರು. ಆಮೇಲೆ ನನ್ನ ಧಾರಾವಾಹಿ ಶ್ರೀರಸ್ತು ಬರ್ತಾ ಇತ್ತಲ್ಲ, ಅದನ್ನು ಫೋನ್ ಮಾಡಿ, ನೋಡಿದೆ ಎಪಿಸೋಡು, ಈ ಗೆಟಪ್ ಚೆನ್ನಾಗಿದೆ, ಅದ್ರ ಗಂಟು ಯಾಕೆ ಹಿಂಗೆ ಹಾಕ್ಕೊಂಡಿದ್ಯಾ, ಹಿಂಗೆ ಯಾಕೆ ಹೂವು ಮುಡ್ಕೊಂಡಿದ್ಯಾ, ಇನ್ನೂ ಹೀಗೆ ಮಾಡ್ಕೊ, ಈ ಥರ ಎಲ್ಲ ಅಡ್ವೈಸ್ ಮಾಡೋರು. ಈವನ್ ಲೀಲಾವತಿಯವರು ಕೂಡ ಅಷ್ಟೇ. ಈ ಸೀರಿಯಲ್ಸ್ ಶುರುವಾದ ಹೊಸ್ತರಲ್ಲಿ ಕೆಲವೊಂದು ಮೇಕಪ್ ಕರೆಕ್ಷನ್ಸು, ನೀನು ನಿದ್ದೆ ಮಾಡ್ತಿಲ್ಲ ಅನ್ಸುತ್ತೆ, ಕಣ್ ಕೆಳಗೆ ಸ್ವಲ್ಪ ಕಪ್ ಕಾಣ್ತಾ ಇದೆ, ಈ ಥರ. ಸೊ ಇದಕ್ಕೆಲ್ಲನೂ ಈ ಒಂದು ಕಲ್ತಿರೋದು ಅವ್ರ ಹೇಳ್ಕೊಟ್ಟಿದ್ದ ಪಾಠಗಳೇ, ಅವರೆಲ್ಲರೂ ಹೇಳ್ಕೊಟ್ಟಿದ್ದಂಥ ದಾರಿಲಿ ನಾನು ನಡೀತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಮಲ್ಲೇಶ್ವರಮಲ್ಲಿ ಸರೋಜಿದೇವಿ ಅವ್ರ ಮನೆ ಹತ್ರನೇ ಇದ್ದಿದ್ದು. ಸೊ ನಿಮ್ಮ ಅವರ ಒಡನಾಟ ಹೇಗಿತ್ತು? ಕೊನೆ ಬಾರಿ ನಿಮಗೆ ಏನಾದರೂ ಒಂದು ಸಲಹೆ ಆ ಥರದ್ದು ಏನಾದರೂ ಹೇಳಿದ್ದೆ ನೆನಪಿದೆಯಾ? ಐ ಥಿಂಕ್ ಈಗ ಆಲ್ಮೋಸ್ಟ್ ಒಂದು 7-8 ತಿಂಗಳ ಮೇಲೆ ಆಗಿತ್ತು, ಹತ್ತತ್ರ 1 ವರ್ಷ ಹಿಂದೆನೇ ಆಗಿತ್ತು. ನಾವು ಅದೇ ಈ ಮನೆಗೆ ಮೂವ್ ಆದ್ವಿ ಅಂತ ಗೊತ್ತಾದ್ಮೇಲೆ ಒಂದಿನ ಫೋನ್ ಮಾಡಿದರು. ಓ, ನೀನು ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿಯಂತೆ ಅಂತಂದರು. ಹ್ಞೂ ಶಿಫ್ಟ್ ಆದ್ವಿ, ಪೂರ್ತಿಯಾಗಿ ಆಗಿಲ್ಲ, ಇನ್ನೊಂಚೂರು ಕೆಲಸ ನಡೀತಾ ಇದೆ ಅಂತಂದೆ. ಸರಿ, ನಾನು ನಿಮ್ಮ ಮನೆಗೆ ಬರ್ತೀನಿ ಆಯಿತಾ, ಎಲ್ಲ ಕೇಳ್ಕೊಂಡ್ರು. ಫಸ್ಟ್ ಫ್ಲೋರಾ, ಲಿಫ್ಟ್ ಇದೆಯಾ, ಗ್ರೌಂಡ್ ಫ್ಲೋರ್ ಅಂತ. ನಂದೆ ಇಲ್ಲ, ಗ್ರೌಂಡ್ ಫ್ಲೋರು, ನೀವು ಈಸಿಯಾಗಿ ಬರ್ಬೋದು, ತುಂಬ ಮೆಟ್ಲು ಆ ಥರದ್ದೆಲ್ಲ ಏನೂ ಇಲ್ಲ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿಗೆಲ್ಲ ಕೆಲಸ ಮುಗಿದು ಮೂವಿನ ಆಗೋ ಟೈಮ್ಗೆ ಅವರು ಮತ್ತೆ ಬರೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ. ಸೊ ಸರೋಜಿದೇವಿ ಅವ್ರಿಗೆ ಏನಾದರೂ ಒಂದು ಹೇಳಬೇಕಿತ್ತು, ಅವ್ರು ಆ ಮಾತನ್ನು ನಾನು ಮಿಸ್ ಮಾಡಿಕೊಂಡೆ, ಸೊ ಅವ್ರ ಜೊತೆಗೆ ಈ ಜಾಗಕ್ಕೆ ಹೋಗ್ಬೇಕು ಅಥವಾ ಇನ್ನೊಂದು ಅವ್ರ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅವ್ರ ಜೊತೆಗೆ ಅನ್ನೋದು, ಆ ಥರದ್ದೇನೋ ಮಿಸ್ ಮಾಡ್ಕೊಂಡಿದ್ರೆ? ನಾನು ಅವ್ರ ಮನೆಗೆ ಹೋದಾಗಲೆಲ್ಲ, ಮುಂಚೆ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅವ್ರ ರೂಮು, ಅವ್ರ ಮನೆ ಫುಲ್ಲು ಅವರೇ ತೋರಿಸಿದ್ರು. ಆಮೇಲೆ ಅವ್ರ ಹಳೆ ಫೋಟೋಸ್ ಎಲ್ಲ ಕಲೆಕ್ಷನ್ ಇದ್ದಿದ್ದೆಲ್ಲ ನಾನು ಹೋದಾಗಲೆಲ್ಲ ಒಂದೊಂದು ಫೋಟೋ, ಅವ್ರ ಹಳೆ ಫೋಟೋ ಎತ್ಕೊಂಬರ್ತಾ ಇದ್ದೆ. ಸೊ ಆ ಥರದ್ದು ಸುಮಾರು ಫೋಟೋಗಳು ಇಟ್ಕೊಂಡಿದ್ದೀನಿ. ಆಮೇಲೆ ತುಂಬ ಮಿಸ್ ಮಾಡ್ಕೊಳ್ಳೋದು ಅಂತಂದರೆ, ಅವರೇ ಹೇಳಿದ್ರು ಮನೆಗೆ ಬರ್ತೀನಿ ಅಂತ. ನನಗೆ ನಾನು ಕರೆಯೋಕ್ಕಾಗಲಿಲ್ವಲ್ಲ ಅನ್ನೋದೊಂದು ಬೇಜಾರು ತುಂಬ ಇದೆ. ಮೇಡಮ್, ಸರೋಜಿದೇವಿ ಅವರು ಅಂದ ತಕ್ಷಣ ನಮ್ಗೆ ಸ್ಕ್ರೀನಲ್ಲಿ ಒಂದು ರೀತಿ ಚಂದವಾಗಿ ಕಾಣ್ತಾ ಇದ್ರು, ತುಂಬ ಸುಂದರ. ಸೊ ಸೌಂದರ್ಯದ ಬಗ್ಗೆ ಏನಾದರೂ ನಿಮ್ಗೆ ಸಲಹೆ ನೀಡ್ತಾ ಇದ್ರಾ? ಇಲ್ಲ, ನಾನು ಕೇಳ್ತಾ ಇದ್ದೆ ಅವಾಗ, ಹೆಂಗೆ ಯಾರು ಡಿಸೈನ್ ಮಾಡ್ತಾಯಿದ್ರು ನಿಮ್ಮ ಬಟ್ಟೆಗಳು, ಅವ್ರ ಸಲ್ವಾರ್ಗಳಿರ್ಬೋದು, ಸೀರೆಗಳಿರ್ಬೋದು, ಅವ್ರ ಒಡವೆಗಳು ನಂಗೆ ತುಂಬ ಇಷ್ಟ. ನಾನು ಅಷ್ಟೊಂದು ಒಡವೆಗಳು ಹಾಕ್ಕೊಳ್ಳಲ್ಲ, ನಂಗೆ ಅಷ್ಟೊಂದು ಒಲವಿಲ್ಲ ಒಡವೆ ಮೇಲೆ. ಬಟ್ ಅವ್ರು ಹಾಕೋತಾ ಇದ್ದಿದ್ದು ಒಡವೆಗಳೆಲ್ಲ ತುಂಬ ಇಷ್ಟ. ಸೊ ಆ ಥರ ಎಲ್ಲ ಕೇಳ್ತಾ ಇದ್ದೆ. ನಾನು ಇದು ಫೋಟೋ ತೊಗೊಂಡೋಗ್ತೀನಿ ಅಂತ. ಯಾಕೆ ಅನ್ನೋರು, ಅದು ಡಿಸೈನ್ ಯಾವತ್ತಾದ್ರೂ ಅನಿಸಿದ್ರೆ ಆ ಥರದ್ದು ಮಾಡಿಸಿ ಹಾಕ್ಕೋತೀನಿ ಅಂತ. ಸೊ ಹಾಗಾಗಿ ಅದೇ ಹೇಳಿದ್ನಲ್ಲ, ಅವ್ರ ಫೋಟೋಸ್ ಎಲ್ಲ ತೊಗೋತಾ ಇದ್ದೆ ಅಂತ. ಸೊ ಈ ಥರ ವಿಚಾರದಲ್ಲಿ ತುಂಬ ಒಂದು ಒಡನಾಟ ಇತ್ತು. ಇನ್ನೊಂದು ವಿಚಾರ ಕೇಳ್ಪಟ್ಟೆ ಮೇಡಮ್, ಅವ್ರ ಮನೇಲಿ ಏನೋ ಫೋಟೋಗೇನೋ ವಜ್ರದಾರ ಇತ್ತು ಅಂತೇಳಿ ಕೇಳ್ಪಟ್ಟಿದ್ವಿ, ಅದು ನಿಜನ ಸುಳ್ಳು ಗೊತ್ತಿಲ್ಲ. ನನಗೂ ಅದು ಗೊತ್ತಿಲ್ಲ. ಬಟ್ ಅವ್ರ ಒಡವೆ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು, ಸೀರೆಗಳು ಚೆನ್ನಾಗಿರ್ತಿತ್ತು. ಸೊ ನಾವೆಲ್ಲ ಅಂದರೆ ರೇಗ್ಸೋದು, ಈ ಸೀರೆ ನಂಗೆ ಕೊಟ್ಬಿಡಿ, ಈ ಸೀರೆ ನಂಗೆ ಕೊಟ್ಬಿಡಿ, ಆ ಥರ ತಮಾಷೆ ಮಾಡ್ತಾ ಇದ್ದೆ. ಸೊ ಈಗ ಫೈನಲಿ ಕರ್ನಾಟಕ ರತ್ನ ಸರೋಜಿದೇವಿ ಅವ್ರಿಗೆ ದೊರಕಿದೆ. ಸೊ ಫ್ಯಾಮಿಲಿಗೆ ಏನಾದರೂ ಫೋನ್ ಮಾಡಿದ್ರಾ ಅಥವಾ ಆ ಥರದ್ದೇನು ಸಂಪರ್ಕ ಇದೆಯಾ? ಇಲ್ಲ, ಅವ್ರ ಮಗಳು ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಆದರೆ ಇನ್ನೂ ಇದು ನೆನ್ನೆನೇ ಆಗಿರೋದ್ರಿಂದ ಇನ್ನೂ ನಿಮಗೇನು ಅನ್ನಿಸ್ತಾ ಇದೆ ಅಂತ ನನಗೆ ಫೋನ್ ಮಾಡಿ ಕೇಳೋರೇ ಜಾಸ್ತಿ ಆಗಿದ್ದಾರೆ. ಮಾತಾಡ್ತೀನಿ. ಮೇಡಮ್, ಇದ್ರ ಜೊತೆಗೆ ವಿಷ್ಣುವರ್ಧನ್ ಅವ್ರದ್ದು ಸೊ ಸೆಪ್ಟೆಂಬರ್ 18ಕ್ಕೆ ಅವರ 75ನೇ ವರ್ಷದ ಹುಟ್ಟುಹಬ್ಬ. ಸೊ ಎಲ್ಲೋ ಒಂದು ಕಡೆ ದೇವರು ಬಿಗ್ ಗಿಫ್ಟ್ ಕೊಟ್ಟ ಅನಿಸ್ತಾ ಇದೆ. ಹಾಂ, ಬಿಗ್ ಗಿಫ್ಟೇ. ಬಟ್ ನಾನು ಆಗಲೇ ಹೇಳ್ದಂಗೆ, ಅವರಿದ್ದಾಗಲೇ ಅವರು ಅಪಾರವಾದ ಸಾಧನೆ ಮಾಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ನಾವೆಲ್ಲ ರಿಲೇಟಿವ್ಸ್ ನಾವು. ಸೊ ಮನೇಲಿ ಒಬ್ರಿಗೆ ಯಾರಿಗಾದ್ರೂ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತಂದರೆ ಅದು ಸಂಭ್ರಮ ಪಡುವಂಥ ವಿಷಯನೇ, ಖುಷಿ ಪಡುವಂಥ ವಿಷಯನೇ. ಆದರೆ ಮತ್ತೆ ಅಲ್ಲೊಂದು ಚಿಕ್ಕ ನೋವು ಇದ್ದಾಗ ಸಿಕ್ಕಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ. ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ವಿಚಾರಕ್ಕೆ ಬಂದರೆ, ಸೊ ಎಲ್ಲೋ ಒಂದು ಕಡೆ ಅವ್ರು ಬದುಕಿದ್ದಾಗಲೂ ಸಾಕಷ್ಟು ನೋವು ಸವಾಲುಗಳನ್ನು ಎದುರಿಸಿದ್ರು. ಸೊ ಕಳೆದಾದ್ಮೇಲೂ ಕೂಡ ನೋವು ಸವಾಲುಗಳು ಎದುರಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥದ್ದು, ಅಂದರೆ ಹೋರಾಟ ಮಾಡ್ತಿದ್ದಾರೆ, ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಎನ್ನುವಂಥದ್ದು. ಇಲ್ಲಿ ತುಂಬ ವಿಷಯಗಳು ಇನ್ವಾಲ್ವ್ ಆಗಿರೋದ್ರಿಂದ ಎಕ್ಸಾಕ್ಟ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ನೀವು ಹೇಳ್ದಂಗೆ ಅದಂತೂ ನಿಜ. ತುಂಬ ಬೇಜಾರಿನ ಸಂಗತಿಗಳು ತುಂಬ ನಡೆದೋಗಿದೆ. ಈಗ ಈ ಪ್ರಶಸ್ತಿ ಒಂದು ಸ್ವಲ್ಪ ಗಾಯದ ಮೇಲೆ ಮುಲಾಮ್ ಹಚ್ದಂಗೆ ಆಗಿದೆ. ಬಟ್ ಅದು ಪೂರ್ತಿ ಗಾಯ ವಾಸಿ ಆಗಬೇಕು. ಮೇಡಮ್, ಇದ್ರ ಜೊತೆಗೆ ವಿಷ್ಣುವರ್ಧನ್ ಸರ್ ಜೊತೆ ನಿಮ್ಮ ಜೊತೆ ಯಾವ ರೀತಿ ಒಡನಾಟ ಇತ್ತು? ಸೊ ಕೊನೆ ಗಳಿಗೆಯಲ್ಲಿ ಅವ್ರು ನಿಮ್ಮ ಹತ್ರ ಏನಾದರೂ ಮಾತಾಡಿದ್ದು ಆ ಥರ ನೆನಪಿದೆ? ಅಂದರೆ
ಆ, ಆ ಥರ ಕೊನೆಗಳಿಗೆ ಅಂತಲ್ಲ, ಅವಾಗವಾಗ ಸುಮಾರು ಸತಿ ಭೇಟಿ ಆಗಿದ್ದೀವಿ. ಸಿನಿಮಾ ಫಂಕ್ಷನ್ಸಲ್ಲಿರ್ಬೋದು ಅಥವಾ ಬೇರೆ ಮನೆಯಲ್ಲಿ ಮೀಟ್ ಮಾಡಿದ್ದಿರ್ಬೋದು ಅಥವಾ ಸೆಟ್ಗಳಲ್ಲಿರ್ಬೋದು. ಸೊ ಒಂಥರ ತಮಾಷೆಯಾಗಿ ಜಾಲಿಯಾಗಿರ್ತಾ ಇತ್ತು. ಅವ್ರು ಆ್ಯಕ್ಚುಲಿ ಎಲ್ಲರೂ ಮೇ ಬಿ ಅವಾಗ ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸೊ ಅಮ್ಮನ ಜೊತೆ ಎಲ್ರಿಗೂ ಒಡನಾಟ ಜಾಸ್ತಿ ಇತ್ತು. ಅವರೆಲ್ಲ ಕಸಿನ್ಸು, ಹಾಗಾಗಿ ಅವರೇನೋ ಅವ್ರಿಗೆ ತಮಾಷೆ ಮಾಡೋದು, ಇವ್ರು ಅದಕ್ಕೊಂದು ಆನ್ಸರ್ ಹೇಳೋದು, ಈ ಥರ ಎಲ್ಲ ತುಂಬ ಒಂದು ಬಾಂಡಿಂಗ್ ಇತ್ತು. ಮೇಡಮ್, ಈಗ ಫೈನಲಿ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಸರ್ ಮತ್ತು ಸರೋಜದೇವಿ ಅವ್ರನ್ನ ಸೇರಿ 12 ಜನಕ್ಕೆ ಬಂದಿದೆ. ಅದರಲ್ಲಿ ಚಿತ್ರರಂಗದಲ್ಲಿ 4 ಜನಕ್ಕೆ ರಾಜ್ಕುಮಾರ್ ಸರ್ ಇದ್ದ ಕೊಟ್ಟಿದ್ದು. ಅದಾದ ಬಿಟ್ಟರೆ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಮತ್ತು ಈಗ ಸರೋಜದೇವಿ, ವಿಷ್ಣು ಸರ್. ಸೊ ಕರ್ನಾಟಕದಲ್ಲಿ ಬಹುತೇಕ ರತ್ನಗಳಿದ್ದಾವೆ. ಸೊ ಯಾಕೆ ಗುರುತಿಸುವಂಥ ಕೆಲಸ ಮಾಡ್ತಿಲ್ಲ ಸರ್ಕಾರ ಎನ್ನುವಂಥ? ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಂದರೆ ಅದಕ್ಕೆ ಏನು ಮಾನದಂಡನೆ, ಏನು ಕ್ರೈಟೀರಿಯಾ, ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತಾರೆ, ಯಾವ್ಯಾವ ಫೀಲ್ಡಲ್ಲಿ ಏನು ಕ್ರೈಟೀರಿಯಾ ಇದೆ ಅಂತ. ಸೊ ಐ ಥಿಂಕ್ ಇದು ಒಂದು ಈ ಕೆಲಸನೂ ಇನ್ನೂ ಹೆಚ್ಚಾಗಿ ನಡೀಬೇಕು, ಇನ್ನೂ ಹೆಚ್ಚು ಜನಗಳಿಗೆ. ಬರೀ ನಮ್ಮ ಚಿತ್ರರಂಗದವ್ರು ಕೊಟ್ಟರೆ ತುಂಬಾ ಖುಷಿ. ಚಿತ್ರರಂಗದವ್ರು ಅಷ್ಟೇ ಅಲ್ಲ, ಬೇರೆ ಜನಗಳು ಇದ್ದಾರೆ. ಅವ್ರ ಸಾಧನೆಗಳನ್ನ ಗುರುತಿಸಿ ಕೊಟ್ಟರೆ ಇವರೆಲ್ಲರೂ ನಮಗೊಂಥರ ರೋಲ್ ಮಾಡೆಲ್ಸ್ ಆಗಿರ್ತಾರೆ. ಏಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಅದು ತುಂಬ ಮುಖ್ಯ, ಅದು ಬೇಕಾಗಿದೆ. ಏಕೆಂದರೆ ತುಂಬ ನೆಗೆಟಿವಿಟಿ ಇದೆ. ಎಲ್ಲೋ ಒಂದು ಕಡೆ ದಿನ ಒಂದು ಹೋಪ್ ಇರಬೇಕು. ಎದ್ದ ತಕ್ಷಣ ಇವತ್ತು ನಾನು ಈ ಕೆಲಸ ಮಾಡಬೇಕು, ಅಥವಾ ನನ್ನ ದಿನ ಹೀಗಿರಬೇಕು, ಅಥವಾ ನನ್ನ ಲೈಫಲ್ಲಿ ಹೀಗಿರಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಒಬ್ಬ ರೋಲ್ ಮಾಡೆಲ್ ಅವಶ್ಯಕತೆ ಇದೆ. ಸೊ ಇದನ್ನೆಲ್ಲ ಇನ್ನೂ ಹೆಚ್ಚು ಗುರುತಿಸಿ ಇಂಥವ್ರಿಗೆ ಪ್ರಶಸ್ತಿಗಳು ಕೊಟ್ಟರೆ ಅದು ನಮಗೆಲ್ರಿಗೂ ಹೆಲ್ಪ್ ಆಗುತ್ತೆ, ನಮ್ಮ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಇದ್ರ ಜೊತೆಗೆ ಈಗ ಇನ್ನೊಂದು ಕೂಗು ಕೇಳಿ ಬರ್ತಾ ಇದೆ ಮೇಡಮ್, ಅಂಬರೀಷ್ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಕೊಡಬೇಕು, ಅವರು ಕೂಡ ಅರ್ಹರು ಎನ್ನುವಂಥದ್ದು. ಯಾಕೋ ನಾವು ಬರೀ ಫೈಟ್ ಮಾಡೋದೇ ಆಗೋಗಿದೆ. ಇದೆಲ್ಲ ನಾನು ಆಗಲೇ ಹೇಳ್ದಂಗೆ ಮುಂಚೆನೇ ಇವ್ರ ಸಾಧನೆಗಳೆಲ್ಲ ಗುರುತಿಸಿ ಕೊಡಬೇಕಾಗಿತ್ತು. ಕೊಡಲಿ, ತಪ್ಪೇನೂ ಇಲ್ಲ. ಅವ್ರಿಗೂ ಪ್ರಶಸ್ತಿ ಸಿಗಬೇಕಾದಂಥ ವ್ಯಕ್ತಿತ್ವನೇ ಅವ್ರದ್ದು. ಸೊ ಹಾಗಾಗಿ ಅವ್ರಿಗೂ ಸಿಕ್ಕಿದ್ರೆ ಇನ್ನೂ ಖುಷಿ. ಫೈನಲಿ ಈಗ ವಿಷ್ಣುವರ್ಧನ್ ಸರ್ ಮತ್ತು ಸರೋಜದೇವಿ ಅವರಿಗೆ ಕರ್ನಾಟಕ ರತ್ನ ಮುಡಿಗೇರಿರುವಂಥದ್ದು. ಸೊ ಫೈನಲಿ ಏನು ಹೇಳ್ತೀರಾ? ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಖುಷಿ ವಿಚಾರ. ಏಕೆಂದರೆ ಒಬ್ಬರು ಫ್ಯಾಮಿಲಿ, ಇನ್ನೊಬ್ಬರು ಒಂದು ಏನಂತಾರೆ, ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಮಾಡ್ದಂಗೆ ಎಲ್ಲ ರೀತಿನಲ್ಲೂ ಒಂದು ಐಕಾನಿಕ್ ಫಿಗರ್, ಒಂದು ಸ್ಫೂರ್ತಿ ಕೊಡುವಂಥ ವ್ಯಕ್ತಿತ್ವ. ಸೊ ಅಂಥವ್ರಿಗೆ ಸಿಕ್ಕಿದೆ ಅಂದರೆ ಅದು ಪ್ರಾಬಬ್ಲಿ ಫಸ್ಟ್ ಮಹಿಳೆ. ಏನಂತಾರೆ, ಅದು ಮರಣೋತ್ತರ ಆಗಿರ್ಬೋದು, ಬಟ್ ಸ್ಟಿಲ್ ನಮ್ಮ ಚಿತ್ರರಂಗದಲ್ಲಿ ಫಸ್ಟ್ ಮಹಿಳೆ ಸಿಕ್ಕಿದೆ. ನಿಜವಾಗ್ಲೂ ಸಂತೋಷ. ಮೇಡಮ್, ಇದ್ರ ಜೊತೆಗೆ ಇಂಥ ಖುಷಿ ಸಂದರ್ಭದಲ್ಲಿ ಮತ್ತೊಂದು ಬೇಸರದ ಕ್ವಶನ್ ಕೇಳ್ತಾ ಇದ್ದೀನಿ, ತಪ್ಪಾಗಿ ಭಾವಿಸ್ಬೇಡಿ. ಸೊ ದರ್ಶನ್ ಅವ್ರ ಮೊನ್ನೆ ಜೈಲಲ್ಲಿ ಇರೋಕ್ಕಾಗ್ತಿಲ್ಲ, ವಿಷಯ ಇದ್ರೆ ಕೊಟ್ಬಿಡಿ, ನನಗೆ ಆಗ್ತಿಲ್ಲ ಎನ್ನುವಂಥದ್ದೊಂದು ನೋವನ್ನು ತೋಡ್ಕೊಂಡಿರುವಂಥ ಜಡ್ಜ್ ಮುಂದೆ, ಆ ಬಗ್ಗೆ ಏನಾದರೂ ಹೇಳೋದಾದ್ರೆ? ನಾವೆಲ್ಲ ಒಂದೇ ಕುಟುಂಬದವರು ಅಲ್ವಾ. ಸೊ ಒಬ್ರಿಗೇನಾದರೂ ತೊಂದರೆ ಆಗ್ತಾಯಿದೆ, ನೋವು ಆಗ್ತಾಯಿದೆ, ಅಥವಾ ಕಷ್ಟದಲ್ಲಿದ್ದಾರೆ ಅಂದರೆ ಖಂಡಿತವಾಗ್ಲೂ ತುಂಬ ಸಂಕಟ ಆಗುತ್ತೆ, ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಆದರೆ ಇದು ಎಲ್ಲ ಲೀಗಲ್ ಮ್ಯಾಟರ್ಸು. ಇದು ಹೇಗೆ ಏನು, ಒಬ್ಬ ಸಾಮಾನ್ಯ ಸಿಟಿಸನ್ ಆಗಿ ನಾನು ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ, ನಾನು ಹೇಳೋಕ್ಕೂ ಆಗಲ್ಲ. ಐ ಜಸ್ಟ್ ವಿಶ್ ಜಸ್ಟಿಸ್ ಪ್ರಿವೇಲ್ಸ್. ಓಕೆ ಮೇಡಮ್, ನಿಮ್ಮ ಈ ನಡೆ ಆಗಿರಲಿ ಅಥವಾ ನಿಮ್ಮ ಈ ಒಗ್ಗಟ್ಟು ಚಿತ್ರರಂಗದಲ್ಲಿ, ಸೊ ಹಿರಿಯ ಕಲಾವಿದರು ನೋಡ್ಕೊಳ್ಳೋ ರೀತಿ, ಅವ್ರ ಜೊತೆ ಬೆರೆಯೋ ರೀತಿ, ಸೊ ಯುವ ಪೀಳಿಗೆಗೆ ನೀವು ಮಾದರಿಯಾಗಿದ್ದೀರಾ. ಸೊ ಇನ್ನಷ್ಟು ಕೆಲಸಗಳನ್ನು ಮಾಡಿ ಬರುವಂಥ ಹೊಸ ಕಲಾವಿದರಿಗೆ ದಾರಿದೀಪ ಆಗಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯ. ಸೊ ಒಳ್ಳೆಯದಾಗಲಿ ಮೇಡಮ್. ಇದ್ರ ಜೊತೆಗೆ ನಿದ್ರಾದೇವಿ ಮೇಡಮ್, ಸಿನಿಮಾ ಹೇಗೆ ಅನ್ನಿಸ್ತಿದೆ? ಸಕ್ಸಸ್ಸು, ಫುಲ್ಲು ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಸಿನಿಮಾದಲ್ಲಿ. ಅದರಲ್ಲಿ ಒಂದು ಒಳ್ಳೆ ಪಾತ್ರವನ್ನು ಮಾಡಿದ್ದೀರಿ, ವಿಶೇಷವಾಗಿ ಒಂದು ಎಮೋಷನಲ್ ಫೀಲ್ ಇದೆ. ಸೊ ಆ ಬಗ್ಗೆ ಖುಷಿ ಆಗುತ್ತೆ. ಏಕೆಂದರೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ಒಳ್ಳೊಳ್ಳೆ ಚಿತ್ರಗಳ ಅವಶ್ಯಕತೆ ಇದೆ. ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ, ಆದರೆ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣೋದು ಒಂದು ನೆಸೆಸಿಟಿ ತುಂಬಾ ಇದೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಜನತೆ ನಮ್ಮ ಕನ್ನಡ ಚಿತ್ರನ ನೋಡಿ ಯಶಸ್ವಿಗೊಳಿಸಿದ್ರೆ ಅದೊಂಥರ ಏನಂತಾರೆ, ಒಂದು ಬಂಪರ್ ಲಾಟ್ರಿ ಹೊಡೆದಂಗೆ. ಅದರ ಅವಶ್ಯಕತೆ ತುಂಬ ಇದೆ. ಹಾಗಾದರೆ ನಿಜವಾಗ್ಲೂ ಖುಷಿಯಾಗತ್ತೆ, ಆಗ್ತಾ ಇದೆ ಕೂಡ. ಆ್ಯಂಡ್ ಇಡೀ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಹೊಸ ಪ್ರೊಡ್ಯೂಸರ್ ಜಯರಾಮ್ ಅನ್ನೋರು ತುಂಬ ಒಂದು ಒಲವಿಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಸುರಾಗು ಅಷ್ಟೇ ತುಂಬ ತಿಳ್ಕೊಂಡು ಬಂದಿದ್ದಾರೆ. ಅವರು ಅಬ್ರಾಡಲ್ಲಿ ಫಿಲ್ಮ್ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದು, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಬ್ಜೆಕ್ಟು ಯಾರೂ ಇದುವರೆಗೂ ಯೋಚನೆ ಮಾಡದೇ ಇರುವಂಥ ಒಂದು ಥ್ರೆಡ್ಡು. ಸೊ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುತ್ತೆ.
ಸೊ ಇಂಥ ಸಿನಿಮಾಗಳು ಬರಬೇಕು. ಮನುಷ್ಯರಿಗೆ ಎಮೋಷ್ನಲ್, ಈಗೆಲ್ಲೋ ಸ್ವಲ್ಪ ಎಮೋಷನ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಜನಗಳ ಮಧ್ಯೆ. ಸೊ ಅದೆಲ್ಲ ಮತ್ತೆ ಆ ಥರ ನಾವು ಮನುಷ್ಯರು ನಮ್ಮಲ್ಲ ಮನುಷ್ಯತ್ವ ಉಳಿಸ್ಕೊಳ್ಳೋದಕ್ಕೆ ಇದೆಲ್ಲ ಬೇಕಾಗಿದೆ. ಸೊ ಇಂಥ ಸಿನಿಮಾಗಳ ಅವಶ್ಯಕತೆ ಇದೆ. ಸೊ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ. ಅದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದು ನನಗೆ ಖುಷಿನೇ. ಅದು ಚಿಕ್ಕ ಪಾತ್ರ ಆಗಿರ್ಬೋದು, ದೊಡ್ಡ ಪಾತ್ರ ಆಗಿರ್ಬೋದು, ಅದರ ಒಂದು ಒಳ್ಳೆ ಕೆಲಸದಲ್ಲಿ ನಾನು ಒಂಚೂರು ಭಾಗಿಯಾಗಿದ್ದೀನಲ್ಲ ಅನ್ನೋದೇ ನನಗೆ ಹೆಮ್ಮೆ ವಿಚಾರ. ಮೇಡಮ್, ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತೆ. ಸುಧಾರಣೆ ಮೇಡಮ್ಗೆ ಇದೊಂದು ಪಾತ್ರ ಮಾಡಬೇಕು ಅಂತ ಯಾವುದಾದ್ರೂ ಕನಸಿದೆಯಾ ಅಂತ? ಅಂದರೆ ಇದೊಂದು ಮಾಡೋಕ್ಕಾಗಿಲ್ಲ, ಇದೊಂದು ಪಾತ್ರ ಮಾಡಬೇಕು ಎನ್ನುವಂಥದ್ದು. ಅಂದರೆ ಅವಕಾಶಗಳು ಬಂದಿಲ್ವಾ ಅಥವಾ ಕತೆ ಸಿಕ್ಕಿಲ್ವಾ? ಸೊ ಯಾವ ರೀತಿ? ಎಲ್ಲನೂ ಆಸೆ ಇದೆಯಾ, ಯಾವ ಥರ ಪಾತ್ರ ಮಾಡಬೇಕು ಅಂದರೆ, ಇವಾಗ ಸದ್ಯಕ್ಕೆ ನಮ್ಮ ಬೆಂಗಳೂರು ವೆದರ್ ಇದೆಯಲ್ವಾ, ಸೊ ಆ ಥರ ಹೆಂಗೆ ಅದು ಬೇಗ ಬೇಗ ಚೇಂಜ್ ಆಗ್ತಾ ಇರುತ್ತೋ ಅದೇ ಥರ ಈ ಪಾತ್ರ ಮಾಡಬೇಕು, ಇಲ್ಲ ಈ ಥರ ಪಾತ್ರನೂ ಮಾಡಬೇಕು, ಇದು ಮಾಡಬೇಕು, ಈ ಥರ ಹಾಗೆ ಥಾಟ್ಸ್ ಬರ್ತಾನೆ ಇರುತ್ತೆ. ಅವಕಾಶಗಳು ಕೆಲವೊಂದು ಸತಿ ಸಿಕ್ಕಿಲ್ಲ ಅಥವಾ ಬಂದಿದ್ದು ಕೈ ತಪ್ಪಿ ಹೋಗಿದೆ ಬೇರೆ ಬೇರೆ ಕಾರಣಗಳಿಂದ. ಬಟ್ ನೆವರ್ ಲೂಸ್ ಹೋಪ್. ಯಾವತ್ತೋ ಒಂದಿನ ನನ್ನ ಟರ್ನು ಬರುತ್ತೆ. ಓಕೆ ಮೇಡಮ್, ಒಳ್ಳೆಯದಾಗಲಿ. ಇನ್ನೂ ಸಾಕಷ್ಟು ದಶಕಗಳ ಕಾಲ ನೀವು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿ ಹಲವಾರು ವೀಕ್ಷಕರನ್ನ ಮನರಂಜಿಸಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಸೊ ಇದಾಗಿತ್ತು ಸುಧಾರಾಣಿಯವರ ಮಾತಾಗಿರುವಂಥದ್ದು. ಏನಂತ ಹೇಳಿದ್ರೆ, ಕರ್ನಾಟಕ ರತ್ನ ಕೊನೆಗೂ ಸಿಕ್ಕಿದೆ. ಸೊ ಸಂತಸ. ಇನ್ನೂ ಸಾಕಷ್ಟು ರತ್ನಗಳಿದ್ದಾವೆ ಕರ್ನಾಟಕದಲ್ಲಿ, ಅವ್ರಿಗೂ ಕೂಡ ದೊರೆಯುವಂಥದ್ದಾಗಲಿ ಎನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.